ಮಾಡಿದ್ದಾರೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಲಾದ್ರಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾರೆ ಸರ್ ಇವಾಗ. ಹೀಗೆ ಅಂದರೆ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾತ್ರ ವಾಹನಗಳನ್ನು ಬಿಡ್ತಾ ಇಲ್ಲ, ಉಳಿದಿದ್ದೆಲ್ಲ ರಾಜ್ಯದ ಬೇರೆ ವಾಹನಗಳು ಬಿಡ್ತಿದ್ದಾರೆ, ನಮ್ಮ ರಾಜ್ಯದ ಮಾತ್ರ ವಾಹನಗಳನ್ನು ತಡೆದಾರೆ. ಅಲ್ಲಿ ಹೋಗಿದ್ದ ಅಯ್ಯಪ್ಪ ಸ್ವಾಮಿಗಳೆಲ್ಲ ನೂರಾರು ವಾಹನಗಳು ಸ್ಟಾಪ್ ಆಗ್ಯಾವ್ರಿ. ಭಕ್ತರೆಲ್ಲ ಗೊತ್ತಿಲ್ಲ ಯಾಕೆ ಕೇರಳದವ್ರು ಹೆಂಗೆ ಮಾಡಕತ್ತಾರ, ಭಾಳ ಆಶ್ಚರ್ಯ ಅನ್ನಿಸ್ತದೆ. ಕರ್ನಾಟಕದ ಭಕ್ತರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸ್ವಾಮಿ ಅಯ್ಯಪ್ಪಕ್ಕೆ ಹೋಗ್ತಾರೆ. ಆಮೇಲೆ ಶಿಸ್ತು ಶಾಂತಿಗೆ ಭಾಳಷ್ಟು ಹೆಸರಾದವರು. ನನಗೆ ಗೊತ್ತಿಲ್ಲ, ಈ ಮಾಹಿತಿ ನನಗೆ ಹೊಸದು. ಅದನ್ನು ಏನು ಅನ್ನೋದು ನೋಡ್ಕೋತೀನಿ, ನೋಡ್ಕೊಂಡು ಪ್ರತಿಕ್ರಿಯೆ ಮಾಡ್ತೀನಿ. ಮಂತ್ರಿಗಳಿಗೂ ಏನಾದರೂ ಮಾತಾಡ್ತಾರೆ ಅಲ್ಲ, ಅದು ಮೊದಲಕ್ಕೆ ಏನು ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಪ್ರತಿಕ್ರಿಯಿಸ್ತೇನೆ, ಆಮೇಲೆ ಮಂತ್ರಿಗಳಿಗೂ ಮಾತಾಡ್ತೀನಿ ಅವಶ್ಯವಿದ್ದರೆ. ಮಾಡಿದ್ದಾರೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಲಾದ್ರಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾರೆ ಸರ್ ಇವಾಗ. ಹೀಗೆ ಅಂದರೆ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾತ್ರ ವಾಹನಗಳನ್ನು ಬಿಡ್ತಾ ಇಲ್ಲ, ಉಳಿದಿದ್ದೆಲ್ಲ ರಾಜ್ಯದ ಬೇರೆ ವಾಹನಗಳು ಬಿಡ್ತಿದ್ದಾರೆ, ನಮ್ಮ ರಾಜ್ಯದ ಮಾತ್ರ ವಾಹನಗಳನ್ನು ತಡೆದಾರೆ. ಅಲ್ಲಿ ಹೋಗಿದ್ದ ಅಯ್ಯಪ್ಪ ಸ್ವಾಮಿಗಳೆಲ್ಲ ನೂರಾರು ವಾಹನಗಳು ಸ್ಟಾಪ್ ಆಗ್ಯಾವ್ರಿ. ಭಕ್ತರೆಲ್ಲ ಗೊತ್ತಿಲ್ಲ ಯಾಕೆ ಕೇರಳದವ್ರು ಹೆಂಗೆ ಮಾಡಕತ್ತಾರ, ಭಾಳ ಆಶ್ಚರ್ಯ ಅನ್ನಿಸ್ತದೆ. ಕರ್ನಾಟಕದ ಭಕ್ತರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸ್ವಾಮಿ ಅಯ್ಯಪ್ಪಕ್ಕೆ ಹೋಗ್ತಾರೆ. ಆಮೇಲೆ ಶಿಸ್ತು ಶಾಂತಿಗೆ ಭಾಳಷ್ಟು ಹೆಸರಾದವರು. ನನಗೆ ಗೊತ್ತಿಲ್ಲ, ಈ ಮಾಹಿತಿ ನನಗೆ ಹೊಸದು. ಅದನ್ನು ಏನು ಅನ್ನೋದು ನೋಡ್ಕೋತೀನಿ, ನೋಡ್ಕೊಂಡು ಪ್ರತಿಕ್ರಿಯೆ ಮಾಡ್ತೀನಿ. ಮಂತ್ರಿಗಳಿಗೂ ಏನಾದರೂ ಮಾತಾಡ್ತಾರೆ ಅಲ್ಲ, ಅದು ಮೊದಲಕ್ಕೆ ಏನು ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಪ್ರತಿಕ್ರಿಯಿಸ್ತೇನೆ, ಆಮೇಲೆ ಮಂತ್ರಿಗಳಿಗೂ ಮಾತಾಡ್ತೀನಿ ಅವಶ್ಯವಿದ್ದರೆ. ಮಾಡಿದ್ದಾರೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಲಾದ್ರಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾರೆ ಸರ್ ಇವಾಗ. ಹೀಗೆ ಅಂದರೆ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾತ್ರ ವಾಹನಗಳನ್ನು ಬಿಡ್ತಾ ಇಲ್ಲ, ಉಳಿದಿದ್ದೆಲ್ಲ ರಾಜ್ಯದ ಬೇರೆ ವಾಹನಗಳು ಬಿಡ್ತಿದ್ದಾರೆ, ನಮ್ಮ ರಾಜ್ಯದ ಮಾತ್ರ ವಾಹನಗಳನ್ನು ತಡೆದಾರೆ. ಅಲ್ಲಿ ಹೋಗಿದ್ದ ಅಯ್ಯಪ್ಪ ಸ್ವಾಮಿಗಳೆಲ್ಲ ನೂರಾರು ವಾಹನಗಳು ಸ್ಟಾಪ್ ಆಗ್ಯಾವ್ರಿ. ಭಕ್ತರೆಲ್ಲ ಗೊತ್ತಿಲ್ಲ ಯಾಕೆ ಕೇರಳದವ್ರು ಹೆಂಗೆ ಮಾಡಕತ್ತಾರ, ಭಾಳ ಆಶ್ಚರ್ಯ ಅನ್ನಿಸ್ತದೆ. ಕರ್ನಾಟಕದ ಭಕ್ತರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸ್ವಾಮಿ ಅಯ್ಯಪ್ಪಕ್ಕೆ ಹೋಗ್ತಾರೆ. ಆಮೇಲೆ ಶಿಸ್ತು ಶಾಂತಿಗೆ ಭಾಳಷ್ಟು ಹೆಸರಾದವರು. ನನಗೆ ಗೊತ್ತಿಲ್ಲ, ಈ ಮಾಹಿತಿ ನನಗೆ ಹೊಸದು. ಅದನ್ನು ಏನು ಅನ್ನೋದು ನೋಡ್ಕೋತೀನಿ, ನೋಡ್ಕೊಂಡು ಪ್ರತಿಕ್ರಿಯೆ ಮಾಡ್ತೀನಿ. ಮಂತ್ರಿಗಳಿಗೂ ಏನಾದರೂ ಮಾತಾಡ್ತಾರೆ ಅಲ್ಲ, ಅದು ಮೊದಲಕ್ಕೆ ಏನು ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಪ್ರತಿಕ್ರಿಯಿಸ್ತೇನೆ, ಆಮೇಲೆ ಮಂತ್ರಿಗಳಿಗೂ ಮಾತಾಡ್ತೀನಿ ಅವಶ್ಯವಿದ್ದರೆ.